ರಾಗಿ ಬೊಮ್ಮನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಗೆ ಹಿರಿಯ ವಿದ್ಯಾರ್ಥಿಗಳಿಂದ ಉಚಿತ ನೋಟ್ಬುಕ್ ವಿತರಣೆ ಹಾಗೂ ನಿವೃತ್ತ ಅಧ್ಯಾಪಕರಾದ ಆರ್.ಜಿ. ಮಾದೇವಸ್ವಾಮಿಯವರಿಗೆ ಅಭಿನಂದನೆ ಕಾರ್ಯಕ್ರಮ. ಮಳವಳ್ಳಿ ತಾಲೂಕಿನ ರಾಗಿ ಬೊಮ್ಮನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ 1987 ಮತ್ತು 88ನೇ ಸಾಲಿನಲ್ಲಿ ವ್ಯಾಸಂಗ ಮಾಡಿದ ಹಳೆಯ ವಿದ್ಯಾರ್ಥಿಗಳು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಹಾಗೂ ನಿವೃತ್ತ ಅಧ್ಯಾಪಕ ಹಾಗೂ ರೋಟರಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಆರ್.ಜಿ. ಮಾದೇವಸ್ವಾಮಿಯವರಿಗೆ ಅಭಿನಂದನೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಆಗಮಿಸಿದ ಗಣ್ಯರು, ಮುಖಂಡರು, ಅತಿಥಿಗಳು ಉಚಿತ ನೋಟ್ಬುಕ್ ವಿತರಣೆ ಮಾಡಿದರು. ನಂತರ ನಿವೃತ್ತ ಅಧ್ಯಾಪಕರಾದ ಆರ್.ಜಿ. ಮಾದೇವಸ್ವಾಮಿಯವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ಹಿರಿಯ ವಿದ್ಯಾರ್ಥಿಗಳ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಆರ್.ಜಿ. ಮಾದೇವಸ್ವಾಮಿಯವರು, ಮಕ್ಕಳು ಬಾಲ್ಯದಿಂದಲೇ ಕಲಿತ ಸಂಸ್ಕಾರಯುತ ಶಿಕ್ಷಣ ಸಾಧನೆಗೆ ದಾರಿದೀಪವಾಗಲಿದೆ ಎಂದರು. ಮಕ್ಕಳೇ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಈ ನಡುವೆ ಬದುಕುವ ನಾವುಗಳು ಹುಟ್ಟಿದ ಊರಿಗೆ, ಪೋಷಕರಿಗೆ, ಶಾಲೆಗೆ, ಶಿಕ್ಷಕರಿಗೆ ಕೀರ್ತಿ ತರುವಂಥ ಉನ್ನತ ಕೊಡುಗೆ ನೀಡಬೇಕು. ಆಗ ಮಾತ್ರ ವಿದ್ಯಾರ್ಥಿಗಳ ಜೀವನ ಸಾರ್ಥಕತೆಯಾಗುತ್ತದೆ ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ವಿದ್ಯಾರ್ಥಿಗಳಾದ ಶಿವಪ್ರಸಾದ್, ಸುರೇಶ್, ಜಗದೀಶ್, ನಾಗರತ್ನ, ಸರ್ವಮಂಗಳ, ಗೌರಮ್ಮ, ರಾಜೇಶ್ವರಿ, ಪ್ರಭುಸ್ವಾಮಿ, ವಸುಂಧರೇಶ್, ಡಾಕ್ಟರ್ ಮಾಂತಪ್ಪ, ಚುಂಚಯ್ಯ, ಜಯಶಂಕರ್, ಶಿವಪ್ರಕಾಶ್, ಶಿವಮೂರ್ತಿ, ಶಿವಣ್ಣ, ಒಕ್ಕೆಯಾರದ ಮಾದೇವಸ್ವಾಮಿ, ಸಹ ಶಿಕ್ಷಕರು, ಮುಖ್ಯ ಶಿಕ್ಷಕರು ಸೇರಿದಂತೆ ಗ್ರಾಮದ ಮುಖಂಡರು, ಶಾಲಾಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು, ಪೋಷಕರು, ಮಕ್ಕಳು ಉಪಸ್ಥಿತರಿದ್ದರು. ವಿಶೇಷ ವರದಿ ಮಾಗನೂರು ಎಂ. ಶಿವಕುಮಾರ್, ಮಾಮರೆ ಮೀಡಿಯಾ, ಮಳವಳ್ಳಿ. ನೀವೇ ಉತ್ತರ ಹೇಳಬೇಕು. ಜನಸಂಖ್ಯೆ ಹೆಚ್ಚಾದ್ರೆ ಏನಾಗ್ತದೆ? ಒಬ್ಬೊಬ್ರು ಏನಾಗ್ತದೆ? ಜನಸಂಖ್ಯೆ ಹೆಚ್ಚಾದ್ರೆ ಏನಾಗ್ತದೆ ಅನ್ನಪ್ಪ? ಏನು ಆಗಲ್ವಾ? ಜನಸಂಖ್ಯೆ ಹೆಚ್ಚಾದ್ರೆ ಏನು ಆಗಲ್ವಾ? ಏನಾದರೂ ಒಂದು ಸಮಸ್ಯೆ ಉಂಟಾಗ್ತದೆ ತಾನೆ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.